ನಮಸ್ಕಾರ. ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ಸಿನಿಮಾ ಚಿತ್ರೀಕರಣಕ್ಕೆ ಅಡ್ಡಿಪಡಿಸಿದ ಆರೋಪದ ಹಿನ್ನೆಲೆಯಲ್ಲಿ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಸಾಮಾಜಿಕ ಹೋರಾಟಗಾರ ಹಾಗೂ ವಕೀಲ ಪುಟ್ಟೇಗೌಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶೂಟಿಂಗ್ ವೇಳೆ ಹಣದ ಬೇಡಿಕೆ ಇಟ್ಟಿದ್ದು, ಅದನ್ನು ನಿರಾಕರಿಸಿದ ಕಾರಣ ಚಿತ್ರೀಕರಣವನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಆರೋಪಿಸಿದ ಅವರು, ಕಾನೂನು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ವಕೀಲ ಹಾಗೂ ಸಾಮಾಜಿಕ ಹೋರಾಟಗಾರ ಪುಟ್ಟೇಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಖಾಸಗಿ ರೆಸಾರ್ಟ್ನಲ್ಲಿ ಎಲ್ಲಾ ಅಗತ್ಯ ಲೈಸೆನ್ಸ್ಗಳೊಂದಿಗೆ ಸಿನಿಮಾ ಚಿತ್ರೀಕರಣ ನಡೆಸುತ್ತಿದ್ದ ವೇಳೆ ಹಣದ ಬೇಡಿಕೆ ಇಡಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಹಣ ನೀಡಲು ನಿರಾಕರಿಸಿದ ಕಾರಣ ಚಿತ್ರೀಕರಣವನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಹೇಳಿರುವ ಪುಟ್ಟೇಗೌಡ, ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟು ಮಾಡದ ರೀತಿಯಲ್ಲಿ ಶೂಟಿಂಗ್ ನಡೆಸಲಾಗುತ್ತಿತ್ತು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯಿಸಬೇಕು ಎಂದು ಆಗ್ರಹಿಸಿರುವ ಅವರು ಪೊಲೀಸರ ಕ್ರಮದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಲೆಯಲ್ಲಿ ಏನಾದ್ರು ವಿಜಯ ಹಾಕೊಂಡು ಮಾತಾಡ್ರಿ, ನನಗೆ ನೋಟಿಸ್ ಕೊಡ್ರಿ ಅಷ್ಟೇ. ನಿಮ್ ಎಸಿಪಿ ಕೊಡ್ರಿ, ಎಸಿಪಿ ಕೊಡ್ರಿ, ವೈಟ್ ಸೀಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತೀರಾ? ಹಾಕಿ ಕೇಸು ಸುಮ್ಮನೆ ನಂಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ನನಗ್ ಬೇಕಷ್ಟೇ, ನೋಟಿಸ್ ಬೇಕಷ್ಟೇ. ಈಗ ಸಾಹೇಬ್ರೆ ನನಗೆ ಯಾಕ್ರಿ ಬರ್ತೀರಾ? ಶೂಟಿಂಗ್ ಬೆಳಗು ಮಾಡ್ತೀವಿ. ರೈಟ್ಸ್ ಯಾರು ಇಲ್ಲ, ಯಾಕ್ರಿ ಕೊಡಲ್ಲ ಸರ್? ಕೊಡ್ಬೋದು, ಕೇಳ ರೈಟ್ಸ್ ಇಲ್ಲ ನಿಮ್ಗೆ ಸರ್. ಶೂಟಿಂಗ್ ಮಾಡೋದಕ್ಕೆ ನಿಲ್ಸೋ ರೈಟ್ಸ್ ಇಲ್ಲ ಸಾಹೇಬ್ರೆ. ಶೂಟಿಂಗ್ ಇಂದ ನಿಲ್ಸೋ ರೈಟ್ಸ್ ಇಲ್ಲ. ನಾವು ಅನೈತಿಕ ಚಟುವಟಿಕೆಗಳು ಮಾಡಿದ್ರೆ ಮಾತ್ರ ನಿಲ್ಲಿಸ್ಬೇಕು. 11 ಗಂಟೆಗೆ ಬಂದಿದ್ದಾರೆ. ಎಷ್ಟು ಬಾರ್ಗಳಿದೆ, ಎಷ್ಟು ಬಾರ್ ಮಕ್ಕಳು 12 ಗಂಟೆ ಎಲ್ಲ ಯಾರು ಕ್ಲೋಸ್ ಮಾಡ್ತಾರೆ. ಒಂದೇ ಒಂದು ಶೂಟಿಂಗ್ ಕಾನೂನು ಬಗ್ಗೆ ಮಾಡ್ತಾ ಇರೋದು. ನಮ್ಮ ಪ್ರೊಡ್ಯೂಸರು ಒಬ್ಬ ಲಾಯರ್ ಆಗಿ ಹಿಂಗ್ ಆಗ್ತಿದೆ ಅಂದ್ರೆ ಇನ್ನು ಜನಸಾಮಾನ್ಯರಿಗೆ ಏನಾಗ್ಬೋದು? ಕಾನೂನು ಗೊತ್ತಿರೋರಿಗೆ ಈ ತರ ಮಾಡ್ತಾರೆ. ಕಾನೂನು ಗೊತ್ತಿಲ್ಲದವ್ರಿಗೆ ಯಾವ ರೀತಿ ಮಾಡಬಹುದು? ಕಾನೂನು ಗೊತ್ತಿಲ್ಲದವ್ರಿಗೆ ಯಾವ ರೀತಿ ಉಳಿಬಹುದು? ಕೊಡ್ತೀನಿ ಎಲ್ಲ ವಿಡಿಯೋ ಆಗಿದೆ. ನಾವು ಪ್ರಿಂಟ್ ಮಾಡಿ ಕೊಡ್ತೀವಿ. ಇಲ್ಲಿ ಪ್ರಿಂಟರ್ ಇಲ್ಲ, ಲ್ಯಾಪ್ಟಾಪ್ ಆದೇಶ ವೈಟ್ ಪೇಪರ್ ಅಲ್ಲೇ ಕೊಡೋದು ನಾವು. ನಮ್ಮ ಸಿಸ್ಟಮ್ ಪ್ರಿಂಟರ್ ಇಲ್ಲ ಅಂದ್ರೆ ಕೈಯಲ್ಲಿ ಬರದೆ ಕೊಡ್ಬೇಕು ನಾವು. ಕೈಯಲ್ಲಿ ಮತ್ತೆ ಕೈಯಲ್ಲೇ ಬರೋದು ಸೇವ್ ಮಾಡ್ಬೇಕು. ಕಾನೂನು ಕೇಳುತ್ತೆ, ಯಾವ ಕೋರ್ಟ್ಗೆ ಕೊಡ್ತೀವಿ ನಾವು. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.